ಕಮರ್ಷಿಯಲ್ ಟ್ಯಾಕ್ಸ್ ಸಂಗ್ರಹ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಕೂಡ ನಿರ್ಮಾಣ ಆಗಿತ್ತು. ವಾಣಿಜ್ಯೋದ್ಯಮ ಮತ್ತು ಸರ್ಕಾರದ ನಡುವೆ ಕೂಡ ಸಾಕಷ್ಟು ಗೊಂದಲ ಕೂಡ ಏರ್ಪಟ್ಟಿದೆ. ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಂದು ರೀತಿ ಸಫಲ ಆಗಿದೆ ಅಂತ ಹೇಳ್ಬೋದು. ಈಗ ಚಿಕ್ಕಪೇಟೆ ಟ್ರೇಡರ್ಸ್ ಅಸೋಸಿಯೇಷನ್ ಇಂದ ವರ್ತಕರಿದ್ದಾರೆ, ನಾನು ಮಾತನಾಡ್ತಾ ಹೋಗ್ತೇನೆ. ಸರ್, ಇವತ್ತಿನ ಸಭೆಯಲ್ಲಿ ಸಫಲ ಆಯ್ತಾ, ಏನೆಲ್ಲ ಚರ್ಚೆ ಆಯ್ತು ಅಂತ? ಭಾಳ ಚರ್ಚೆ ಆಯಿತು. ಆ್ಯಕ್ಚುಲಿ ನಾವು ಚಿಕ್ಕಪೇಟೆ ಟ್ರೇಡರ್ಸ್ ಅಸೋಸಿಯೇಷನ್ ಬರ್ತಾ ಇದ್ದೀವಿ. ಸಜ್ಜನರಾಜ್ ಮೆಹ್ತಾ ಟ್ರೇಡ್ ಆಕ್ಟಿವಿಸ್ಟ್ ಅಂತ. ಚಾಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಬಾಲಕೃಷ್ಣ ಅವರು ಬಂದಿದ್ದಾರೆ, ಪ್ರತಾಪ್ ಶೆಟ್ಟಿ ಅವರು ಬಂದಿದ್ದಾರೆ ಬೇಕರಿ ಅಸೋಸಿಯೇಷನ್ ಮುಖಾಂತರ. ಕೃಷ್ಣ ಬೈರೇಗೌಡ ಸಾಹೇಬರು ಇತ್ತು, ಸಿ ಎಂ ಸಾಹೇಬರು ಇತ್ತು, ಎಲ್ಲ IAS ಆಫೀಸರ್ಸ್ ಎಲ್ಲ ಇತ್ತು. ಏನು ಗಡ್ಬಡಿ ನಡೀತಾ ಇದೆ, ನಾವು ಗೌರ್ಮೆಂಟ್ಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದು, ಯಾವಾಗಲೂ ಮಾಸ್ ಇನ್ಸ್ಪೆಕ್ಷನ್ ಮಾಡಬಾರ್ದು, ಮಾಸ್ ನೋಟಿಸ್ ಎಲ್ಲ ಕೊಡಬಾರ್ದು. ಏನಂದ್ರೆ ಫೇಕ್ ನ್ಯೂಸ್ ಭಾಳ ಜಾಸ್ತಿ ಸರ್ಟಿಫಿಕೇಟ್ ಆಗುತ್ತೆ. ಬಂದ್ ಅಂದ್ರೆ ಮಾಡಿದರೆ ನಮ್ದು ಚಿಕ್ಕಪೇಟೆಗೆ ಬೆಂಗಳೂರಿಗೆ ಬರೋದು ಕಸ್ಟಮರ್ಸ್ ಎಲ್ಲ ತುಮಕೂರು, ಹಾಸನ, ಬೆಳಗಾವಿ, ಹುಬ್ಳಿ ಕಡೆಯಿಂದ ಅವರೆಲ್ಲಿಂದ ಬಂದಿದ್ರೆ ಅವರು 1 ವೀಕ್ 2 ವೀಕ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ. ಬಿಸ್ನೆಸ್ ಹಾಲಾಗೋದು ನಮ್ದು ಬೆಂಗಳೂರದು, ರೆವೆನ್ಯೂ ಹಾಲಾಗೋದು ನಮ್ದು ಬೆಂಗಳೂರು ಅವ್ರದ್ದು. ದಯವಿಟ್ಟು ಈ ಥರ ನ್ಯೂಸ್ ಸರ್ಕ್ಯುಲೇಟ್ ಆಗಬಾರ್ದು. ಸಣ್ಣ ಪುಟ್ಟ ಟ್ರೇಡರ್ಸ್ ಅಸೋಸಿಯೇಷನ್ಗೆ ನೋಟಿಸ್ ಕೊಡಬಾರ್ದು ಆಯಿತು. ನಾವು ಗೌರ್ಮೆಂಟ್ಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ತಪ್ಪು ಏನಾಯಿತು ಅಂದರೆ, ಸುಮಾರು ತರಕಾರಿ ಅವ್ರಿಗೂ ಮಿಲ್ಕ್ ಅವ್ರಿಗೂ ವೆರಿಫಿಕೇಷನ್ ಮಾಡದೆ ಇಲ್ಲದೆ ಅವ್ರು ನೋಟಿಸ್ ಕೊಟ್ಟಿರೋದಲ್ಲ, ಅದೇ ತಪ್ಪಾಗಿರೋದು. ಸೊ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಈಗ ಗೌರ್ಮೆಂಟ್ ನೋಟಿಸ್ ಇಶ್ಯೂ ಮಾಡಿರೋದು 40 lakhs to 5 crores ಅಂತ ಟರ್ನ್ ಓವರ್ ಯಾರಿಗೆ ಆಗಿದೆ UPI-ನಲ್ಲಿ. ಗೌರ್ಮೆಂಟ್ ಏನು ಹೇಳ್ತಾರೆ, UPI-ನಲ್ಲಿ 40 lakhs to 5 crores ಯಾರಿಗೆ ಟರ್ನ್ ಓವರ್ ಆಗಿದೆ ಅವ್ರಿಗೆ ಮಾತ್ರ ನಾನು ನೋಟಿಸ್ ಕಳಿಸಿದ್ದೀನಿ. ಆಮೇಲೆ ಈಗ ನಾವು ಒಂದೇ ಒಂದು ಉದ್ದೇಶ ಏನಂದರೆ, ಅವ್ರಿಗೆ ಎಲ್ಲರಿಗೂ ಈಗ 1.5 lakh ಡೀಲರ್ಸ್ ಕಂಪೋಸಿಷನ್ನಲ್ಲಿ ಇದ್ದಾರೆ. ಗೌರ್ಮೆಂಟ್ಗೆ ಉದ್ದೇಶ ನಂಬಿಕೆ ಏನು ಕಾಣುತ್ತೆ ಅಂದರೆ, ಗೌರ್ಮೆಂಟ್ಗೆ ಉದ್ದೇಶ ಒಂದೇ ಒಂದಿದೆ, 40 lakhs ಮೇಲೆ ಬಿಸ್ನೆಸ್ ಯಾರು ಮಾಡ್ತಾರೆ, 5 crores ತನಕ ಯಾರು ಬಿಸ್ನೆಸ್ ಮಾಡಿದ್ದಾರೆ ಅವರು GST ನೆಟ್ಗೆ ತರಬೇಕು. ಅವ್ರ ರಿಜಿಸ್ಟ್ರೇಷನ್ ತಗೊಂಡ್ರೆ ಖಂಡಿತವಾಗಿ ಗೌರ್ಮೆಂಟ್ ಅವ್ರಿಗೆ ಏನು ಎರಿಯರ್ಸ್ ಇದೆ, ಹಳೆ ಎರಿಯರ್ಸ್ ಏನಿದೆ ಅವ್ರು ಖಂಡಿತವಾಗಿ ಪರಿಹಾರ ಮಾಡ್ತಾರೆ. ಆಮೇಲೆ ಅವ್ರು ಖಂಡಿತವಾಗಿ GST ರಿಜಿಸ್ಟ್ರೇಷನ್ ತಗೋಬೇಕು ಅಂತ ಹೇಳಬೇಕು. ಆಮೇಲೆ ಮೀಟಿಂಗ್ನಲ್ಲಿ ಪ್ರತಾಪ್ ಶೆಟ್ಟಿ ಅವರು ಇತ್ತು, ಅವರು ಪ್ರತಿಭಟನೆ ಮಾಡಲ್ಲ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ನಾವು ಅದೇ ಗೌರ್ಮೆಂಟ್ಗೆ ಹೇಳೋದು, ನಾವು ಟ್ರೇಡರ್ಸ್ ಇರೋದು ವ್ಯಾಪಾರ ಮಾಡೋದಕ್ಕೋಸ್ಕರ, ನ್ಯಾಷನಲ್ ಅಭಿವೃದ್ಧಿಗೋಸ್ಕರ, ರಾಜ್ಯ ಅಭಿವೃದ್ಧಿಗೋಸ್ಕರ. ಯಾವ ರೀತಿ GST ಸೆಟ್ ಆಗಿದೆ, ಯಾವ ರೀತಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಸೆಟ್ ಆಗಿದೆ, ಖಂಡಿತವಾಗಿ ಇದು ಇನ್ನೂ ಜಾಸ್ತಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ನಮ್ಮದು ಅಭಿಪ್ರಾಯ. ಗೌರ್ಮೆಂಟು ಭಾಳ IAS ಆಫೀಸರ್ಸ್ ಜೊತೆಗೆ, ಕೃಷ್ಣ ಬೈರೇಗೌಡ ಜೊತೆಗೆ ಭಾಳ ಚೆನ್ನಾಗಿ ಡಿಸ್ಕಷನ್ ಆಯಿತು. ಭಾಳ ಕಾರ್ಡಿಯಲ್ ವಾತಾವರಣ ಇತ್ತು. ನಾನು ಇಡೀ ಚಿಕ್ಕಪೇಟೆ ಟ್ರೇಡರ್ಸ್ ಅಸೋಸಿಯೇಷನ್ ಬಗ್ಗೆ, ಕರ್ನಾಟಕ ಟ್ರೇಡರ್ಸ್ ಅಸೋಸಿಯೇಷನ್ ಬಗ್ಗೆ, FKCC ಪರವಾಗಿ ನಾನು CMಗೆ ಅಭಿನಂದನೆ ಸಲ್ಲಿಸ್ತೀನಿ. ಖಂಡಿತವಾಗಿ ನಮ್ಮದು ಕರ್ನಾಟಕದಲ್ಲಿ GST ಅಭಿವೃದ್ಧಿ ಇನ್ನೂ ಜಾಸ್ತಿ ಹೆಚ್ಚಿಗೆ ಆಗಬೇಕು ಅಂದರೆ ಯಶಸ್ವಿ ಆಗಬೇಕು ಅಂತ. ಆಮೇಲೆ ಮೀಡಿಯಾ ಮಾಧ್ಯಮವರು ಭಾಳ ಜಾಸ್ತಿ ಸಹಕಾರ ನೀಡಿದ್ದಾರೆ. ಈ ಪ್ರಾಬ್ಲಮ್ ಪರಿಹಾರ ಆಗೋದು ಮೇನ್ ಕಾರಣ ಅಂದರೆ ಮೀಡಿಯಾ. ಅಂದರೆ ನಾನು ಮೀಡಿಯಾಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಜ್ಜನರಾಜ್ ಮೆಹ್ತಾ ಟ್ರೇಡ್ ಆಕ್ಟಿವಿಸ್ಟ್, ಎಕ್ಸ್ ಪ್ರೆಸಿಡೆಂಟ್ ಕರ್ನಾಟಕ ಹೌಜರಿಯನ್ ಗಾರ್ಮೆಂಟ್ ಅಸೋಸಿಯೇಷನ್. ಇದು ಈ ಏನು GST ನೋಟಿಸಸ್ 40 ಲಕ್ಷ ಮೇಲ್ಪಟ್ಟವರಿಗೆ GST ವ್ಯಾಪ್ತಿಯಲ್ಲಿ ಬರ್ತಾರೆ ಅಂದ್ಬಿಟ್ಟು ಸಡನ್ ಆಗಿ 3 ವರ್ಷದ ಡಾಟಾ ಇಟ್ಕೊಂಡು, UPI ಡಾಟಾ ಇಟ್ಕೊಂಡು ಎಲ್ಲ ವರ್ತಕರಿಗೆ, ಮೇಯ್ನ್ ಆಗಿ ನಮ್ಮ ಕಾಂಟಿಮೆಂಟ್ಸ್ ವರ್ತಕರಿಗೆ ಏನು ಇವತ್ತು ನೋಟಿಸಸ್ಗಳು ಬಂದಿತ್ತು 1 ತಿಂಗಳಿಂದ ಹಿಂದ್ಗಡೆ, ಅದಕ್ಕೆ ರಾಜ್ಯ ಬೇಕರಿ ಕಾಂಟಿಮೆಂಟ್ಸ್ ಹಾಗೂ ಸಣ್ಣ ಉದ್ಯಮದ ಅಧ್ಯಕ್ಷರಾದ ಪ್ರತಾಪ್ ಶೆಟ್ಟರು ಹಾಗೆ ಕಾರ್ಯದರ್ಶಿಗಳಾದ ರವೀಂದ್ರ ಶೆಟ್ಟರ್ ಅವರು ತಮ್ಮ ಒಕ್ಕೂಟದ ವತಿಯಿಂದ ಎಲ್ಲ ನೋಟಿಸ್ಗಳನ್ನ ತಂದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವುದೇ ಪ್ರತಿಕ್ರಿಯೆ ದೊರಕಿಲ್ಲ. ಅದನ್ನು ಮನಗೊಂಡು ನಿನ್ನೆ ಏನು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ 24ರಂದು ಬೃಹತ್ ಪ್ರತಿಭಟನೆಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಯುಕ್ತ 24ಕ್ಕೆ ಅವರ ಎಲ್ಲ ಮೆಂಬರ್ಸ್ಗಳಿಗೆ, ಕಾಂಟಿಮೆಂಟ್ಸ್ ಮೆಂಬರ್ಸ್ಗಳಿಗೆ ಪ್ರತಿಭಟನೆ ಭಾಗವಹಿಸಲು ಸಹ ಸೂಚಿಸಿದ್ದಾರೆ. ಆದರೆ ಇವತ್ತು CM ಅವರು ನಮ್ಮ ಪ್ರತಿಭಟನಾ ಸಂಘಟನೆ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳ ಮನವಿಗೆ ಹೋಗೊಟ್ಟು ಇವತ್ತೇನು ಡಿಸ್ಕಷನ್ಗೆ ಕರೆದಿದ್ದಾರೆ, ಡಿಸ್ಕಷನಲ್ಲಿ ದೊಡ್ಡ ಒಂದು ಘೋಷಣೆ ಮಾಡಿದ್ದಾರೆ. ಯಾರು ಈ ನೋಟಿಸ್ಗಳನ್ನ ಪಡೆದಿದ್ದಾರೆ ಅಥವಾ ನೋಟಿಸ್ ಬರೋ ಚಾನ್ಸಸ್ ಇದೆ, 40 ಲಕ್ಷ ಮೇಲ್ಪಟ್ಟು ಟರ್ನ್ ಓವರ್ ಆಗಿ, ಅವರಿಗೆ ಇಲ್ಲಿ ತನಕ ಎಲ್ಲ ನೋಟಿಸ್ಗಳನ್ನು ವೇವರ್ ಮಾಡಿಬಿಟ್ಟು ಅವರು ಇನ್ನು ಮುಂದೆ GST ರಿಜಿಸ್ಟ್ರೇಷನ್ ತಗೊಂಡು ಅವರು ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಟ್ಟುಕೊಳ್ಬೇಕಾಗಿ ಮನವಿ ಹೇಳಿದ್ದಾರೆ. ಅದಕ್ಕೆ ಸಂಘದ ಅಧ್ಯಕ್ಷರಾದ ಪ್ರತಾಪ್ ಶೆಟ್ಟಿ ಅವರು ನಾಳೆ ನಡೆಯುವ ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ದಾರೆ. ಸರ್, ಯಾವುದೇ ರೀತಿ ಬಂದಿರೋದಿಲ್ಲ. ಆಗಿದ್ರೆ ನಮ್ಮ ಪ್ರತಿಭಟನಾ ಸಂಘಟನೆಯಿಂದ ಕರೆ ಕೊಟ್ಟಂತ ಬಂದ್ ಏನಿದೆ ನಾಳೆ, ಪ್ರತಿಭಟನೆ ಏನಿದೆ ನಾಳೆ, ಅದನ್ನು ವಾಪಸ್ ತಗೊಂಡಿದ್ದಾರೆ. ಇದು ವರ್ತಕರ ಮಾತು. ಈಗ ನಾಳೆ ಬಂದ್ಗೆ ಏನನ್ನು ಕರೆ ಕೊಟ್ಟಿದ್ದು, ಪ್ರತಿಭಟನೆ ಕರೆ ಕೊಟ್ಟು ನಾಳೆ ಯಾವುದೇ ರೀತಿಯಾದಂತಹ ಒಂದು ಬಂದ್ ಹಾಗೂ ಪ್ರತಿಭಟನೆ ಇರೋದಿಲ್ಲ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಫಲ ಆಗಿದೆ. ಅಂದ್ರೆ ಈಗ ಗ್ರಾಹಕರು ಮತ್ತು ವಾಣಿಜ್ಯೋದ್ಯಮಿಗಳಿಗೆ ಒಂದು ಬೇಡಿಕೆ ಏನಿತ್ತು, ಅದಕ್ಕೆ CM ಸಿದ್ದರಾಮಯ್ಯ ಸಭೆಯಲ್ಲಿ ಒಂದು ಸ್ಪಂದನೆ ಸಿಗಿದೆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.